ಸಿದ್ದರಾಮಯ್ಯನವರ ಹೊರತಾಗಿ ಮಾದೇವಪ್ಪನವರು ರಾಜಕಾರಣ ಮಾಡಲಿಕ್ಕೆ ಅಸಾಧ್ಯ. ಮಾದೇವಪ್ಪನವರ ಹೊರತಾಗಿ ಸಿದ್ದರಾಮಯ್ಯನವರು ಮತ್ತು ಅವ್ರ ಮಗವರು ರಾಜಕಾರಣ ನಡೆಸ್ತಕ್ಕಂಥದ್ದು ಈ ಭಾಗದಲ್ಲಿ ಅಸಾಧ್ಯ. ಮತ್ತು ಇವರಿಬ್ಬರ ಒಡಕು ಏನಾದರೂ ಆದರೆ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಸುಮಾರು 40 ಕ್ಷೇತ್ರಗಳಲ್ಲಿ ಇದರ ಪರಿಣಾಮವನ್ನು ಕಾಂಗ್ರೆಸ್ಸು ಎದುರಿಸಬೇಕಾದಂಥ ಅನಿವಾರ್ಯ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಏನು ಈ ಥರದ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ, ಮುಂಬರ್ತಕ್ಕಂಥ ಸಚಿವ ಸಂಪುಟದ 2ನೇ ಹಂತದ ವಿಸ್ತರಣೆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮಾದೇವಪ್ಪನವ್ರನ್ನು ಕೂಡ ಮೈಸೂರು ಜಿಲ್ಲೆಯಿಂದ ಪರಿಗಣಿಸಿ ಒಂದು ಉನ್ನತವಾದಂಥ ಏನು ಈಗಾಗಲೇ ಅವರು ಸಮಾಜ ಕಲ್ಯಾಣ ನಿರ್ವಹಿಸ್ತಾ ಇದ್ರು ಅದೇ ಖಾತೆಯಲ್ಲಿ ಮುಂದುವರಿಸೋದಾದರೂ ಸರಿ, ಇಲ್ಲಾಂದ್ರೆ ಅದಕ್ಕಿಂತ ಹೆಚ್ಚಿನ ಉನ್ನತವಾದಂಥ ಹುದ್ದೆಯನ್ನು ಅವ್ರಿಗೆ ತಲುಪಿಸಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿ ಅವರು ಕೊಡಿಸ್ಕೊಡ್ಬೇಕು. ಮತ್ತು ಈ ಭಾಗದಲ್ಲಿ ಒಂದೇ ಥರದಾದಂಥ ಈ ಹಿಂದೆ ಏನಿತ್ತು ಅದೇ ಥರದ ಹಿಂದೆ ಅಂತಕ್ಕಂಥ ಒಂದು ಗಟ್ಟಿ ಚಳುವಳಿ ಉಳಿದು ಮಾತ್ರ ಕಾಂಗ್ರೆಸ್ಗೆ ಉಳಿಯುವ ಹೊರತು ಇಲ್ಲ ಅಂತಂತಂದರೆ ಅದು ಸರ್ವನಾಶ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ನಾವೆಲ್ಲ ಇವತ್ತು ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ಮತ್ತು ದಲಿತ ಮುಖಂಡರುಗಳು ನಾವೂ ಸಹ ಏನು ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಮುಂಬರ್ತಕ್ಕಂಥ ನಾಳಿದ್ದು 10ನೇ ತಾರೀಕು ಸುತ್ತೂರಿನಲ್ಲಿ 10ನೇ ತಾರೀಕು ಒಂದು ಹಕ್ಕೊತ್ತಾಯದ ಸಭೆಯನ್ನು ಕರೆದಿದ್ದೀವಿ. ವರುಣಾ ವಿಧಾನಸಭಾ ಕ್ಷೇತ್ರದ ಮಾದೇವಪ್ಪನವರ ಹಿತೈಷಿಗಳು, ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರುಗಳು, ದಲಿತ ಮುಖಂಡರುಗಳು ಮತ್ತು ಎಲ್ಲ ಅಹಿಂದ ವರ್ಗದ ಎಲ್ಲ ಸಮುದಾಯಗಳ ಮುಖಂಡರುಗಳ ಸಭೆಯನ್ನು ನಾವು ಕರೀತಾ ಇದ್ದೀವಿ 10ನೇ ತಾರೀಕು ಸುತ್ತೂರಿನಲ್ಲಿ ಬೆಳಗ್ಗೆ 11 ಗಂಟೆಗೆ. ಅಲ್ಲಿ ಹಕ್ಕೊತ್ತಾಯದ ಸಭೆಯನ್ನು ನಡೆಸಿ ನಾವು ಕಾಂಗ್ರೆಸ್ನ ಹೈಕಮಾಂಡು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಮತ್ತು ಸಿದ್ದರಾಮಯ್ಯ ಅವ್ರನ್ನೂ ಕೂಡ ಭೇಟಿ ಮಾಡಿ ನಾವು ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀವಿ. ಇದಕ್ಕೆ ಅವರು ಸ್ಪಂದಿಸ್ತಾ ಇದ್ದರೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಏನಾದರೂ ಇದಾದರೆ ಅದಕ್ಕೆ ಆ ಪಕ್ಷವೇ ನೇರ ಹೊಣೆಯನ್ನು ಹೊರಬೇಕಾಗಿರ್ತಕ್ಕಂಥ ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೀವಿ. ನಾವು ಯಾಕೆ ಮಾದೇವಪ್ಪನವ್ರಿಗೆ ಬೇಕು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಪ್ರಮುಖವಾಗಿ ಮಾದೇವಪ್ಪನವರು ದಲಿತ ಚಳುವಳಿಯ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಅವರು 85ರಲ್ಲಿ ಗೆದ್ದು ಆರೋಗ್ಯ ಮಂತ್ರಿ ಆದ ನಂತರ ರಾಜ್ಯದಲ್ಲಿ ದಲಿತರ ಭೂ ಸಮಸ್ಯೆಗಳ ಕುರಿತು ದೊಡ್ಡ ಮಟ್ಟದ ಚರ್ಚೆ ಆಗ್ತಾಯಿತ್ತು. ಲ್ಯಾಂಡ್ ರಿಫಾರ್ಮೇಷನ್ ಆ್ಯಕ್ಟ್ ಸಂಬಂಧಪಟ್ಟಂಗೆ ಆಗ ಅದಕ್ಕೆ ಕಾಯ್ದೆ ಮಾಡಲೇಬೇಕು ಅಂತೇಳಿ ಮಾದೇವಪ್ಪನವರು JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಬರೋವಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಮತ್ತು ಕಳೆದ 2013ರಿಂದ 2018ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಐತಿಹಾಸಿಕವಾದಂಥ ಒಂದು ಸರ್ಕಾರವನ್ನು ಮಾಡಿಕೊಟ್ಟು ಆ ಸಂದರ್ಭದಲ್ಲಿ ದಲಿತ ಪರವಾದಂಥ ಹಲವಾರು ತೀರ್ಮಾನಗಳನ್ನ, ಕಾಯ್ದೆಗಳನ್ನ ರೂಪಿಸಿದ್ರು. ಉದಾಹರಣೆಗೆ SCP TSP ಕಾಯ್ದೆಯನ್ನು ಜಾರಿಗೆ ತರ್ತಕ್ಕಂಥದ್ದು, ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ದಲಿತರಿಗೆ ಅನುದಾನವನ್ನು ರಿಸರ್ವ್ ಮೀಸಲಿಡ್ತಕ್ಕಂಥದ್ದು, SC ST ಗುತ್ತಿಗೆದಾರರಿಗೆ ಅವರೇ ಗುತ್ತಿಗೆನಲ್ಲಿ ಕಾಮಗಾರಿಗಳನ್ನ SC ST ವರ್ಗದವರಿಗೆ ಮೀಸಲಿಡ್ತಕ್ಕಂಥದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನೌಕರರಿಗೆ ಹಿಂಬಡ್ತಿಯಾಗಿದ್ದಂಥ ನೌಕರರುಗಳಿಗೆ ಮುಂಬಡ್ತಿಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಸುಗ್ರೀವಾಜ್ಞೆ ತರತಕ್ಕಂಥದ್ದು, ಹೀಗೆ ಹಲವಾರು ಐತಿಹಾಸಿಕವಾದಂಥ ಕಾಯ್ದೆಗಳು, ಕಾನೂನುಗಳನ್ನ ಸಿದ್ದರಾಮಯ್ಯನವರ ಆ ಅವಧಿಯ ಸರ್ಕಾರ ತಂದು ಅದರಲ್ಲಿ ಪ್ರಮುಖವಾದಂಥ ಸರ್ಕಾರದ ಗಮನ ಸೆಳೀತಕ್ಕಂಥದ್ದು ವಿಧಾನಸಭೆಯಲ್ಲಿ ದಲಿತರ ಧ್ವನಿಗೆ ಧ್ವನಿಯಾಗಿ ಒಳಗಡೆ ಮಾತನಾಡ್ತಾ ಇದ್ದಂಥವರು ಮಾದೇವಪ್ಪನಂತವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.